ಏನು? ನಿಮ್ ತಂಗಿಗೆ ಅಬೋರ್ಷನ್ ಆಯ್ತು. ನನ್ ತಂಗಿ ಅಂತ ಯಾಕೆ ಹೇಳ್ತೀಯಾ? ನೀನ್ ಹೆಂಡತಿ ಅಲ್ವಾ? ಹೌದು, ನನ್ನ ಹೆಂಡತಿಗೆ ಅಬೋರ್ಷನ್ ಆಯ್ತು. ಅದ್ಯಾವ ದೊಡ್ಡ ವಿಷಯ? ಹೆಣ್ಣು ಅಂದ್ಮೇಲೆ ಹೆರಿಗೆನೂ ಆಗುತ್ತೆ, ಅಬರ್ಷನೂ ಆಗುತ್ತೆ. ಡಾಕ್ಟ್ರು ತಕ್ಷಣ ಆಪರೇಷನ್ ಮಾಡ್ಬೇಕಂತ ಹೇಳಿದ್ದಾರೆ. ಅನಿಷ್ಟಾನ್ ಕಟ್ಕೊಂಡ್ರೆ ಏನೇನಾಗುತ್ತೋ ಯಾರಿಗ್ ಗೊತ್ತು. ಅದ್ ಸರಿ, ಅದಕ್ಕೆ ನಾವೇನ್ ಮಾಡ್ಬೇಕು? ಅದಕ್ಕೆ ಸ್ವಲ್ಪ ಹಣ ಬೇಕಾಗಿತ್ತು. ಸಾಹೇಬ್ರ ಹತ್ರ. ಅವ್ರ ಮನೇಲಿ ಇಲ್ವಲ್ಲ? ನೋಡಿ, ದಯವಿಟ್ಟು ನಿಮ್ ತಂಗಿ ಜೀವ ಅಂತ ಅಲ್ಲದೆ ಇದ್ರು ಒಂದು ಹೆಣ್ಣಿನ ಜೀವ ಅಂತ ತಿಳ್ಕೊಂಡು ಅವಳನ್ನ ಉಳಿಸ್ಕೊಳ್ಳೋಕೆ ನಂಗೆ ಸಹಾಯ ಮಾಡಿ ಪ್ಲೀಸ್. ಅಯ್ಯೋ, ಬೆಳಿಗ್ಗೆಯಿಂದ ಇದೇ ತರ ಹಾರ್ಟ್ ಆಪರೇಷನ್, ಕಿಡ್ನಿ ಆಪರೇಷನ್, ಕಣ್ಣು ಆಪರೇಷನ್ ಅಂತ ಜನಗಳು ಬಂದು ದುಡ್ಡು ಹೆಸ್ಕೊಂಡು ಹೋಗ್ತಾನೆ ಇದ್ದಾರೆ. ನೋಡಿ, ದಯವಿಟ್ಟು ಇಂಥ ಪರಿಸ್ಥಿತಿ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನೀವೇನ್ ಕೆಲಸ ಹೇಳಿದ್ರು ನಾನು ಮಾಡಕ್ ತಯಾರಾಗಿದ್ದೀನಿ. ಅವಳ ಅಹಂಕಾರ ಅಡಗಿಸೋದಕ್ಕೆ ಇದೇ ಸರಿಯಾದ ಅವಕಾಶ. ಎಷ್ಟ್ ಬೇಕಿತ್ತು? ಒಂದು 15,000 ರೂಪಾಯಿ. 15,000ನಾ? ದುಡ್ಡೇನೋ ಇದೆ, ಆದ್ರೆ ಮುಂದಿನ ತಿಂಗಳಲ್ಲೇ ನಮ್ಮ ಮನೆ ಗೃಹ ಪ್ರವೇಶ, ಅದ್ರ ಖರ್ಚಿಗೆ ಅಂತ ಇಟ್ಕೊಂಡಿದ್ದೀನಿ. ಅದನ್ನ ಕೊಟ್ರೆ ಆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ನಾನ್ ಮಾಡ್ತೀನಿ. ನೀವೇನ್ ಹೇಳಿದ್ರು ಮಾಡ್ತೀನಿ, ಆದ್ರೆ ಹಣ ಮಾತ್ರ ಇಲ್ಲ ಅಂತ ಹೇಳ್ಬಿಡಿ. ನಾನ್ ಹೇಳ್ದ ಹಾಗೆ ನಮ್ ಹಳೆ ಮನೆ ಕೆಲ್ಸ, ಹೊಸ ಮನೆ ಕೆಲ್ಸ ಎಲ್ಲಾ ಮಾಡೋ ಹಾಗಿದ್ರೆ. ಆಯ್ತಾಯ್ತು, ನೀವ್ ಹೇಳಿದ ಎಲ್ಲ ಕೆಲಸ ಮಾಡ್ತೀನಿ. ಸರಿ, ಹಾಗಿದ್ರೆ ತಡಿ. ತಗೋ. ತುಂಬಾ ಥ್ಯಾಂಕ್ಸ್. ಈ ವಿಷಯನ ನೀನ್ ಹೆಂಡತಿಗೆ ಹೇಳ್ಬೇಡ ಅಂತ ಹೇಳ್ತಿದ್ಯಾ? ಆಯ್ತು, ಅವಳಿಗೆ ನಾನ್ ಯಾಕೆ ಹೇಳಿ? ಹಾಸ್ಪಿಟ್ಲು ಗೀಸ್ಪಿಟ್ಲು ಅಂತ ಹೋಗ್ಬಿಡ್ಬೇಡ. ಮನೆ ಕೆಲಸದವ್ರು ಬೇರೆ ಬಂದಿಲ್ಲ, ಎಲ್ಲ ಕೆಲಸ ನೀನೇ ಮಾಡ್ಬೇಕು. ತಗೊಳಮ್ಮ. ಇಷ್ಟೊಂದು ದುಡ್ಡು ಎಲ್ಲಿತ್ತು? ಅದು ನನ್ನ ಫ್ರೆಂಡ್ ಹತ್ರ ಸಾಲ ತಂದಮ್ಮ. ಡಾಕ್ಟರ್ ಕೇಳಿದಾಗ ಕೊಟ್ಬಿಡು ಅಮ್ಮ. ಮತ್ತೆ ನನಗೆ ದುಡ್ಡು ಕೊಟ್ರಲ್ಲ, ಅವ್ರ ಕೆಲಸದ ಮೇಲೆ ನಾನು ಸ್ವಲ್ಪ ಮರ್ಕರಕ್ಕೆ ಹೋಗ್ತಾ ಇದ್ದೀನಿ. ಒಂದು ವಾರದಲ್ಲಿ ಬಂದ್ಬಿಡ್ತೀನಿ. ಇಂಥ ಪರಿಸ್ಥಿತಿಯಲ್ಲೂ ಹೋಗ್ಲೇಬೇಕೇನೋ? ಹೌದಮ್ಮ, ನಾನು ಕಷ್ಟದಲ್ಲಿರೋ ಅವ್ರು ನಂಗೆ ಸಹಾಯ ಮಾಡಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಅವ್ರು ನನಗೆ ದುಡ್ಡು ಕೊಟ್ಟಿರೋದೇ ನಾನು ಅವ್ರ ಕೆಲಸ ಮಾಡ್ಕೊಡ್ಬೇಕು ಅಂತ. ಅದಕ್ಕೆ ನಾನು ಹೋಗ್ಲೇಬೇಕಮ್ಮ. ನೀನು ಅನಿತು ಸ್ವಲ್ಪ ಹುಷಾರಾಗಿ ನೋಡ್ಕೊ, ನಾನು ಬಂದ್ಬಿಡ್ತೀನಿ. ಮೆತ್ತಿಗೆ ಎಷ್ಟಪ್ಪ ಆಯ್ತು? 35 ರೂಪಾಯಿ ಸರ್. ಒಂದ್ ನಿಮಿಷ ಬಂದ್ಬಿಡ್ತೀನಿ. ಕೂತ್ಕೋ. ಅನಿತಾ, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸದ ಮೇಲೆ ಮರ್ಕರಿಗೆ ಹೋಗ್ತಾ ಇದ್ದೀನಿ. ಅದೇ ನಂಗೆ ಹೇಳ್ದ ನನ್ನ ಫ್ರೆಂಡು, ಅವನ ಕೆಲಸಕ್ಕೆ ಒಂದು 3 ದಿನ ಬೇಗ ಬಂದ್ಬಿಡ್ತೀನಿ. ಈಗ ತಾನೇ ಬಂದ್ರಿ, ಮತ್ತೆ ಹೊರಟಿದ್ದೀರಲ್ಲ, ಒಂದೆರಡು ದಿನ ಇರಬಾರ್ದಾ? ಈ 2 ದಿನನೇ ನಂಗೆ ತುಂಬಾ ಇಂಪಾರ್ಟೆಂಟ್. ಆಮೇಲೆ ನನ್ನ ಕೆಲಸ ಮುಗಿದೋಗುತ್ತೆ. ಚೆನ್ನಾಗಿ ರೆಸ್ಟ್ ತಗೋ, ಸ್ಟ್ರೈನ್ ಮಾಡ್ಕೋಬೇಡ. ಬರ್ಲಾ? ಯಾಕೆ ಹಾಗೆ ನೋಡ್ತಾ ಇದ್ಯಾ? ನಾನೇ ನಿಮ್ಮಕ್ಕ. ಒಳಗ್ ಬಾ ಅಂತ ಕರಿಯಲ್ವಾ? ಅಯ್ಯೋ, ಒಳಗ್ ಬಾಕ. ಏನ್ ಅಷ್ಟ್ ಹಾರಾಡ್ತಾ ಇದ್ದವಳು ಮನೆಗ್ ಬಂದ್ಬಿಟ್ಟಿದ್ದಾಳೆ ಅಂತ ನೋಡ್ತಿದ್ಯಾ? ನೋಡನಿತಾ, ನಾವಿಬ್ರು ಜಗಳ ಆಡೋದೇನ್ ಹೊಸದಲ್ಲ, ಮತ್ತೆ ಸೇರೋದು ಹೊಸದಲ್ಲ. ಏನೋ ಅವತ್ತಿನ ಟೈಮ್ ಹಾಗಿತ್ತು. ಮಾತಿಗೆ ಮಾತು ಬೆಳೀತು, ಜಗಳ ಆಯ್ತು. ಅದನ್ನೇ ಮನಸ್ಸಲ್ಲಿಟ್ಕೊಂಡು ಸಂಬಂಧ ಬಿಡೋಕ್ಕಾಗತ್ತಾ? ಹೌದು ಕಣೆ, ನಿನಗೆ ಅಪರ್ಷನ್ ಆಯ್ತು ಅಂತ ಗೊತ್ತಾಯ್ತು. ನನಗೆ ತುಂಬಾ ಬೇಜಾರಾಯ್ತು. ನೋಡೋಣ ಅನ್ನಿಸ್ತು, ಹಾಸ್ಪಿಟ್ಲಿಗೆ ಬರೋಣ ಅಂದ್ರೆ ನೀನ್ ಬಸ್ರಿ ಎಲ್ಲೂ ಹೋಗ್ಬೇಡ ಅಂದ್ರು ನನ್ ಗಂಡ. ಅದಕ್ಕೆ ಈಗ ಅವ್ರಿಗೆ ಗೊತ್ತಿಲ್ಲದೆ ಬಂದೆ. ತುಂಬಾ ಒಳ್ಳೇದು ಕಣೆ. ಸದ್ಯ ಹಳೇದೆಲ್ಲ ಮರ್ತಿದೀಯಲ್ಲ. ಮರಿಬೇಕಾದನ್ನ ಮರಿಲೇಬೇಕು. ನೋಡು, ನಾವು ಹೊಸ ಮನೆ ಕಟ್ಸಿ ಅದ್ರ ಗೃಹ ಪ್ರವೇಶನ ನಾಳೆ ಶುಕ್ರವಾರ ಇಟ್ಕೊಂಡಿದೀವಿ. ದಯವಿಟ್ಟು ನೀನು ನಿನ್ ಗಂಡ ತಪ್ಪದೆ ಬಂದ್ಬಿಡಿ. ಅಯ್ಯೋ, ನನ್ ಗಂಡ ಈಗ ತಾನೇ ಮಡಿಕೇರಿಗೆ ಹೋದ್ರು.
ತಿರುಗ್ ಬರೋಕೆ 2-3 ದಿನ ಆಗುತ್ತೆ ಅಂದ್ರು. ಆದ್ರೆ ನಾನ್ ಖಂಡಿತ ಬರ್ತೀನಿ. ಸರಿ, ನನ್ ಟೈಮ್ ಆಯ್ತು, ನಾನ್ ಬರ್ತೀನಿ. ಖಂಡಿತ ಬರ್ಬೇಕು. ನೀವು ಬಂದ್ಬಿಡಿ. ಆಯ್ತಮ್ಮ. ಬರ್ಲಾ? ಸದ್ಯ ಈಗ್ಲಾದ್ರೂ ಆ ದೇವ್ರು ಒಳ್ಳೆ ಮನ್ಸ್ ಕೊಟ್ನಲ್ಲ. ಅಮ್ಮ ಅವಳು ಒಳ್ಳೆಯವಳೆ ಅಮ್ಮ. ಅಪ್ಪ ಮುದ್ದು ಮಾಡಿ ಕೆಡಿಸ್ಬಿಟ್ರು ಅಷ್ಟೇ. ಅದನ್ನು ಕೋಪ ಬಂದಾಗ ಮಾತ್ರನೇ, ಇಲ್ಲಾಂದ್ರೆ ತುಂಬಾನೇ ಒಳ್ಳೆಯವಳಮ್ಮ ಅವಳು. ಏನೇ ಆಗ್ಲಿ ಬೆಂಗಳೂರಿನಲ್ಲಿದ್ದ ಬಂಗ್ಲೆ ಕಟ್ಸ್ಬೇಕಾದ್ರೆ ಅದ್ರೂಟ ಮಾಡಿರ್ಬೇಕು. ಇದಕ್ಕೆಲ್ಲ ಕಾರಣ ನನ್ನ ಹೆಂಡತಿನೇ ಮಾವ. ಇವಳು ಇಲ್ದೇ ಇದ್ದಿದ್ರೆ ಇಂಥ ಮನೆ ಎಲ್ಲಿ ಕಟ್ಟಕ್ತಾ ಇತ್ತು? ಅನಿತಾ, ಈಗ ಬರ್ತಾ ಇದೀನಮ್ಮ. ಹೌದಮ್ಮ, ನಿನ್ನೆ ಅಕ್ಕ ನಮ್ಮ ಮನೆಗೆ ಬಂದ್ ಕರೆದ್ಲು, ಅದಕ್ಕೆ ಬಂದೆ. ಹೌದಾ, ಒಬ್ಳೆ ಬಂದ್ಯಾ? ಎಲ್ಲಿ ನಿನ್ ಗಂಡ ಅತ್ತೆ? ಅವರು ಅದೇನೋ ಅರ್ಜೆಂಟ್ ಕೆಲಸ ಅಂತ ಮಡಿಕೇರಿಗೆ ಹೋದ್ರು. ನಮ್ಮ ಅತ್ತೆಗೆ ಹುಷಾರಿಲ್ಲ, ಅದಕ್ಕೆ ನಾನೊಬ್ಳೆ ಬಂದೆ. ಹೌದಾ, ಹೋಗ್ಲಿ ಬಿಡು. ಸದ್ಯ ನೀನ್ ಒಬ್ಳಾದ್ರೂ ಬಂದಿಯಲ್ಲ. ಬರ್ದೇ ಏನ್ ಮಾಡ್ತಾಳೆ? ಇವತ್ತಿನ ಈ ಫಂಕ್ಷನ್ಗೆ ಮುಖ್ಯವಾಗಿ ಇವಳು ಬರ್ಬೇಕು ಅಂತ ತಾನೇ ನಾನ್ ಇವಳ ಮನೆ ತನಕ ಹೋಗಿದ್ದು. ಹಳೆದಿನೆಲ್ಲ ಮರ್ತು ನೀವಿಬ್ರು ಒಂದಾದ್ರಲ್ಲ, ನಂಗಷ್ಟು ಸಾಕು. ಈಗ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆಮ್ಮ. ಇಷ್ಟಕ್ಕೆ ಸಂತೋಷ ಪಟ್ರೆ ಹೇಗಮ್ಮ? ಏನೇ, ಏನ್ ತಗೋತೀಯಾ? ಕಾಫಿನ ಜ್ಯೂಸಾ? ಹೇಳೆ, ಏನ್ ಬೇಕು? ಇಲ್ಲಿಗೆ ತರಿಸ್ತೀನಿ. ಜ್ಯೂಸ್. ಏ ರಂಗಿ, 3 ಜ್ಯೂಸ್ ಅನಿತಾ? ತರಕೇಳು. ಇದೇನೆ ನಿನ್ನ ಎಳೆಯ ಮಡಿಕೇರಿಗೆ ಹೋಗಿದ್ದಾನೆ ಅಂತ ಹೇಳ್ತಿದ್ಲು ನಿನ್ನ ಮಗಳು. ಏನೇ ಅಮೆರಿಕಾ? ಸರಿಯಾಗಿ ನೋಡು, ಇದೇ ಮಡಿಕೇರಿಲಿರೋ ನಿನ್ ಕರ್ನಾಟಕ. ಏನಪ್ಪ ಹಾಗೆ ನೋಡ್ತಾ ನಿಂತ್ಬಿಟ್ಟೆ? ಬೇಗ ಜ್ಯೂಸಲ್ಲಿ ಇಟ್ಬಿಟ್ಟು ಹೋಗು. ಒಳಗಡೆ ಒಂದ್ ರಾಶಿ ಕೆಲಸ ಬಿದ್ದಿದೆ. ಹೋಗು. ನೋಡು, ನಾನು ಆಮೇಲೆ ಪಾರ್ಟಿಗೆ ಹೋಗ್ಬೇಕು. ನನ್ ಸೀರೆ ಬ್ಲೌಸ್ ನ ಐರನ್ ಮಾಡಿಡು. ಹೋಗು. ನಿಲ್ರಿ. ಏ ಲಕ್ಷ್ಮಿ, ನನ್ ಗಂಡನ್ ಏನು ಅಂತ ತಿಳ್ಕೊಂಡಿದೀಯೇ? ಇಷ್ಟು ದಿವಸ ಬ್ರೋಕರು, ಈಗ ನನ್ ಮನೇಲಿ ನಾನ್ ಹೇಳಿದ ಕೆಲಸ ಮಾಡ್ಕೊಂಡು ಬಿದ್ದಿರೋ ವರ್ಕರು ಅಂತ ತಿಳ್ಕೊಂಡಿದ್ದೀನಿ. ತಪ್ಪೇನಿಲ್ವಲ್ಲ? ಛೀ, ಮುಚ್ಚೆ ಬಾಯಿ. ನೆನ್ನೆ ನಮ್ಮ ಮನೆಗೆ ಬಂದಾಗ ನಿಜವಾಗ್ಲೂ ಬದಲಾಗಿದೀಯ ಅನ್ಕೊಂಡೆ. ಆದ್ರೆ ಹುಟ್ಟು ಗುಣ ಅದು ಸುಟ್ರು ಹೋಗೋದಿಲ್ಲ. ಒಳ ಹುಟ್ಟಿದ ತಂಗಿ ಗಂಡನ ಜೊತೆ ಹೀಗ್ ನಡ್ಕೊಳ್ಳೋದಿಕ್ಕೆ ನಿನಗೆ ನಾಚಿಕೆ ಆಗಲ್ಲ? ನಾಚಿಕೆನಾ? ನನಗ ಯಾಕಾಗ್ಬೇಕು? ಇಡೀ ಬೆಂಗಳೂರೆಲ್ಲ ಸುತ್ತಿದ್ರು ಒಂದೇ ಒಂದು ನಯಾ ಪೈಸೆ ಹುಡ್ಸೋ ಯೋಗ್ಯತೆ ಇಲ್ದೆ ದುಡ್ಡು ಬೇಕು ಅಂತ ನನ್ನ ಮುಂದೆ ನಿಂತ್ಕೊಂಡಿದ್ನಲ್ಲ ಈ ನಿನ್ ಗಂಡ, ಅವನಿಗೆ ನಾಚಿಕೆ ಆಗ್ಬೇಕು. ದುಡ್ಡೊಂದು ಕೊಟ್ರೆ ಸಾಕು, ನಾನ್ ನಿಮ್ ಮನೇಲಿ ನೀವೇನ್ ಹೇಳಿದ್ರು ಮಾಡ್ಕೊಂಡಿರ್ತೀನಿ ಅಂತ ಹೇಳಿ ದುಡ್ಡುಗೋಸ್ಕರ ಈ ಲಕ್ಷ್ಮಿ ಹತ್ರ ಭಿಕ್ಷೆ ಕೇಳ್ತಾ ನಿಂತಿದ್ನಲ್ಲ ಈ ನಿನ್ ಗಂಡ, ಅವನಿಗೆ ನಾಚಿಕೆ ಆಗ್ಬೇಕು. ಏನೋ ನಾಯಿ ಯಜಮಾನನ್ ಕಾಲ್ ಹತ್ರ ಬಾಲ ಅಲ್ಲಾಡಿಸ್ತಾ ಬಂತಲ್ಲ ಅಂತ ಬಿಸ್ಕೆಟ್ ಹಾಕ್ದೆ. ಅದು ನಾನ್ ಹೇಳ್ದ ಕೇಳ್ಕೊಂಡ್ ಬಿದ್ದಿದೆ. ಲಕ್ಷ್ಮಿ, ಕಿರ್ಚ್ಬೇಡ. ಈಗ ತಾನೇ ಆಸ್ಪತ್ರೆಯಿಂದ ಎದ್ದು ಹೊರಗೆ ಬಂದಿದ್ಯಾ, ಮತ್ತೆ ಹಾಸಿಗೆ ಸೇರ್ಬಿಡ್ತೀಯ. ನಾನು ಹಳೇದನ್ನ ಅಷ್ಟು ಸುಲಭವಾಗಿ ಮರೆಯೋಳಲ್ಲ. ಅವತ್ತು ನನ್ನ ಗಂಡನ್ಗೆ ಏನಂದೆ? ನಿಮ್ ಹೆಂಡತಿನ ನೀವು ಕಂಟ್ರೋಲ್ ನಲ್ಲಿ ಇಟ್ಕೊಳ್ದಿದ್ರೆ ನಿಮ್ಮನ್ನ ಬೀದಿಗೆ ತರ್ತಾಳೆ ಅಂದ್ಯಲ್ಲ. ಇವತ್ತು ನಿನ್ನಿಂದ ನಿನ್ ಗಂಡ ಬೀದಿಗೆ ಬಂದಿದ್ದು ಅಲ್ದೆ ಭಿಕ್ಷೆನೂ ಬೇಡಾಯ್ತು, ಅದು ನನ್ನ ಹತ್ರ. ಈಗ್ಲಾದ್ರೂ ಅರ್ಥ ಆಯ್ತಾ? ನಾನು ಅದೃಷ್ಟ, ನೀನು ಅನಿಷ್ಟ ಅಂತ. ರೀ, ಏನ್ರಿ ಇದು? ಅವಳು ಬಾಯಿಗೆ ಬಂದಾಗ ಮಾತಾಡ್ತಿದ್ದಾಳೆ, ನೀವು ಸುಮ್ನೆ ಇದ್ದೀರಾ? ಅವ್ಳು ದುಡ್ಡು ಕೊಟ್ಟಿದ್ ನಿಜನಾ? ಹೇಳ್ರಿ. ಹೌದು. ಯಾಕ್ರಿ? ನೀವ್ ಯಾಕೆ ಇವಳ ಹತ್ರ ದುಡ್ಡು ತಗೊಂಡ್ರಿ? ನಿಮಗ್ ದುಡ್ಡು ಹಾಕ್ಬೇಕಾಗಿತ್ತು, ಹೇಳ್ರಿ. ನಿನಗೋಸ್ಕರ ಅವತ್ತು ನನಗೆ ಈ ನಾಚಿಕೆ, ಮಾನ, ಮರ್ಯಾದೆ ಎಲ್ಲದಕ್ಕಿಂತ ನಿನ್ನ ಪ್ರಾಣನೇ ಮುಖ್ಯ ಆಗಿತ್ತು. ಅರ್ಜೆಂಟಾಗಿ ಆಪರೇಷನ್ ಮಾಡಿಲ್ಲ ಅಂದ್ರೆ ನೀನು ಉಳಿಯಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಅದಕ್ಕೆ ಸುಮಾರು 15,000 ರೂಪಾಯಿ ಖರ್ಚಾಗುತ್ತೆ ಅಂತಂದ್ರು. ಆ 15,000 ರೂಪಾಯಿಗೋಸ್ಕರ ನಾನು ಎಲ್ಲಾ ಕಡೆನೂ ಅಲ್ದೆ. ಆದ್ರೆ ಒಂದೇ ಒಂದು ನಯಾ ಪೈಸಾನ ಹುಟ್ಲಿಲ್ಲ. ಪಾಪ ಅವನೇನ್ ಮಾಡ್ತಾನೆ? ಕಟ್ಕೊಂಡ್ ಹೆಂಡತಿ ಗ್ರಹಚಾರ ನೆಟ್ಗಿದ್ದಿದ್ರೆ ಅವನು ನನ್ ಗಂಡನ್ ಥರ ಇಂಥ ದೊಡ್ಡ ಬಂಗ್ಲೆನೆ ಕಟ್ಟಿಸ್ತಿದ್ದ. ಇನ್ನೊಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ಇದು ಕಲಿಯುಗ ಕಣೆ, ಕಾಲನೆ ಪಾಠ ಕಲ್ಸೋ ಯುಗ. ಕಾಲಚಕ್ರ ತಿರುಗ್ತಾ ಇರುತ್ತೆ, ಕೆಳಗಿದ್ದವರು ಮೇಲೆ, ಮೇಲಿದ್ದವರು ಕೆಳಗೆ ಬರ್ಲೇಬೇಕು. ಇದೆಲ್ಲ ಹೀಗೆ ಇರಲ್ಲ ಕಣೆ. ನೆತ್ತಿ ಮೇಲೆ ಏರೋ ಸೂರ್ಯ ಸಂಜೆ ಆಗ್ತಿದ್ದ ಹಾಗೆ ಮುಳುಗ್ಲೇಬೇಕು. ಆರೋ ದೀಪ ಆರೋಗೋಕ್ ಮುಂಚೆ ಜೋರಾಗಿ ಹುರಿಲೇಬೇಕು. ಈ ನಿನ್ನ ಅಹಂಕಾರಕ್ಕೆ ನೀನ್ ಈ ಜನ್ಮದಲ್ಲಿ ಅನುಭವಿಸ್ಬೇಕು. ರೀ, ಇನ್ನು ಏನ್ರಿ ನಿಂತಿದ್ದೀರಾ? ನಡೀರಿ ಹೋಗೋಣ. ಎಲ್ಲಿಗೆ ಅಂತ? ಇದೇನು ತೋರ್ತಪ್ಪನ್ ಛತ್ರನ? ಕಷ್ಟ ಬಂದಾಗ ಬರೋಕೆ, ಇಷ್ಟ ಬಂದಾಗ ಹೋಗೋಕೆ. ನಿನ್ ಗಂಡ ಏನು ಬಿಟ್ಟಿಗೆ ದುಡಿತಾ ಇಲ್ಲಮ್ಮ, ಕಾಸಿಸ್ಕೊಂಡಿದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ.
ಬೀದಿಲ್ ಹೋಗೋರ್ಗೆಲ್ಲ ದುಡ್ಡು ಕೊಡೋದಿಕ್ಕೆ ನಾನೇನು ಧರ್ಮಛತ್ರ ಇಟ್ಟಿಲ್ಲ. ಕೊಟ್ಟಿರೋ 15,000 ಇಲ್ಲಿಡು, ನಿನ್ ಗಂಡನ್ ಕರ್ಕೊಂಡು ಹೋಗು. ನಿನ್ ಋಣ. ಇದ್ರ ಬೆಲೆ 20,000 ರೂಪಾಯಿ. ನೀನು ಕೊಟ್ಟಿರೋದು 15,000 ರೂಪಾಯಿ. ಎಕ್ಸ್ಟ್ರಾ 5,000 ರೂಪಾಯಿನ ನಾನು ನಿನಗೆ ದಾನವಾಗಿ ಕೊಟ್ಟಿದ್ದೀನಿ ಅಂತಿಟ್ಕೋ. ಜಗತ್ತಿನಲ್ಲಿ ಸತ್ಯ ಅನ್ನೋದಿದ್ರೆ ಇವತ್ತು ನಾನೇ ಲಕ್ಷ್ಮಿ ಅಂತ ಅಹಂಕಾರದಿಂದ ಮೆರಿತಾ ಇರೋ ನಿನ್ ಮುಂದೆ ನಾನು ಮಹಾಲಕ್ಷ್ಮಿಯಾಗಿ ಮೆರಿತೀನಿ. ತಗೋ.